ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಅಮ್ಮ ಕನ್ನಡ ಲಾಗ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಲಾಗಲ್ಲಿ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಯಾಕಂತಂದರೆ ಶುಗರ್ ಟೆಸ್ಟು ಹಾಗೆ ಬ್ಲಡ್ ಟೆಸ್ಟು ಕೂಡ ಮಾಡಿಸೋದಿದೆ. ಅದಕ್ಕೆ 2 ತಾಯಿ ಕಾರ್ಡ್ ತೊಗೊಂಡಿದ್ದೀನಿ. ಇದು ನನ್ನ ಫಸ್ಟ್ ಪ್ರೆಗ್ನೆನ್ಸಿದು ತಾಯಿ ಕಾರ್ಡು, ಹಳೇದು. ಒಂದು ಹೊಸದು ಕೊಟ್ಟಿದ್ದಾರೆ. ಸೊ ಅದನ್ನು ತೊಗೊಂಡು ಹೋಗ್ತಿದ್ದೀನಿ. ಎಂಟ್ರಿ ಮಾಡಿಸ್ಬೇಕು, ಅದೆಲ್ಲ ಎಂಟ್ರಿ ಮಾಡ್ತಾರೆ ಅವರು. ಅದಕ್ಕೆ ಕಂಪಲ್ಸರಿಯಾಗಿ ಹಾಸ್ಪಿಟ್ಲಿಗೆ ಹೋದಾಗ ತಾಯಿ ಕಾರ್ಡ್ ತೊಗೊಂಡೇ ಹೋಗ್ಬೇಕಲ್ವಾ. ಸೊ ನಮ್ಮೂರಲ್ಲಿ ನಮ್ಮ ಮನೆ ಹತ್ರ ಇರೋಂತಾನೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀವಿ. ನೋಡಿ, ಇದೇ ಗೌರ್ಮೆಂಟ್ ಹಾಸ್ಪಿಟ್ಲು ದೊಡ್ಡದಾಗಿದೆ, ಚೆನ್ನಾಗೇ ನೋಡ್ತಾರೆ. ಡಾಕ್ಟ್ರು ಚೆನ್ನಾಗಿ ಮಾತಾಡಿಸ್ತಾರೆ, ಚೆನ್ನಾಗಿ ನೋಡ್ತಾರೆ. ಸೊ ನಾವಿಲ್ಲಿ ಬಂದಿದ್ದೀವಿ. ಲ್ಯಾಬ್ ಇನ್ನೂ ಓಪನ್ ಆಗಿಲ್ಲ. ಅವ್ರು ಬರೋದೇ 10:30ಗೆ. ನಾವು 10:30ಗೆ ಬಂದು ಕೂತಿದ್ದೀವಿ. ಹಾಗೆ ನಾನು ಏನೂ ತಿಂದಿಲ್ಲ ಫ್ರೆಂಡ್ಸ್, ಫಾಸ್ಟಿಂಗಲ್ಲಿದ್ದೀನಿ. ನನಗಂತೂ ಯಾವಾಗ ಬರ್ತಾರಪ್ಪ, ಯಾವಾಗ ಟೆಸ್ಟಿಂಗ್ ಮಾಡ್ಸೋಣ ಅಂತ ಅನಿಸ್ಬಿಡ್ತಾ ಇದೆ. ಯಾಕಂದರೆ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲಲ್ಲ. ಸೊ ತುಂಬ ಸುಸ್ತಾಗ್ತಾಯಿತ್ತು. ಡಾಕ್ಟರ್ ಬಂದು ನನಗೆ ಇವಾಗ ಬ್ಲಡ್ಡಲ್ಲಿ ಚುಚ್ಚುತ್ತಾರೆ. ನಿನಗೆ ಅಮ್ಮ, ನಿನಗೆ ಹೊಟ್ಟೆ ನೋವು ಅಂದಲ್ಲ, ನೀನು ನಿಂಗೆ ಹೊಟ್ಟೆ ನೋವು ಅಂದಲ್ಲ, ನಿಂಗೆ ಹೊಟ್ಟೆ ನೋವು ಅಂದಿದ್ದಕ್ಕೆ ನಿನಗೆ ಮಾಡಿಸ್ತಾ ಇರೋದು, ಇಂಜೆಕ್ಷನಲ್ಲಿ ಸೂಜಿ ಚುಚ್ತಾ ಇರೋದು. ಸೊ ಬ್ಲಡ್ ಟೆಸ್ಟ್ ಕೊಟ್ಟಿವಿ, ರಿಪೋರ್ಟು ಕೂಡ ಬಂತು. ಈಗ ನೀರು ತರೋದಿತ್ತು. ಸೊ ಮನೆಗೆ ಕುಡಿಯೋ ನೀರು ನಾವು ಇಲ್ಲಿಂದನೇ ತರೋದು. ಪಕ್ಕದಲ್ಲಿ ಡೈರಿ ಇದೆ, ಈ ಕಡೆ ಕುಡಿಯೋ ನೀರಿದೆ. ಸೊ ನೀರು ತಗೊಂಡು ನಾವು ಮನೆಗೆ ಬಂದ್ವಿ. ಸೊ ನನ್ನ ರಿಪೋರ್ಟಲ್ಲಿ ಏನು ಬಂತು, ಶುಗರ್ ಎಷ್ಟು ಬಂತು ಅಂತ ಹೇಳ್ತೀನಿ. ಮಧ್ಯಾಹ್ನಕ್ಕೆ ನಾನು ಸೊಪ್ಪು ಸಾಂಬಾರು ಮಾಡಿಕೊಂಡೆ. ಪಾಪುಗೆ ಸಾಂಬಾರು ಬೇಡ ಅಂದಳು, ಅದಕ್ಕೆ ಅವಳಿಗೆ ಅನ್ನ ಮಜ್ಜಿಗೆ ತಿನ್ನಿಸ್ದೆ. ಸೊ ಇವಾಗ ಸಿಂಪಲ್ಲಾಗಿ ಈವ್ನಿಂಗು ನಾನು ರೆಡಿ ಆಗ್ತಾಯಿದ್ದೀನಿ. ಸೊ ನನ್ನ ಮನೇಲಿ ಹೀಗೆ ರೆಡಿ ಆಗೋದು. ಮುಖಕ್ಕೆ ಏನೂ ಹಚ್ಚಿಲ್ಲ. ಸೊ ಈ ಥರ ಇದೆ ನನ್ನ ಫೇಸು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ಪಿಂಪಲ್ಸು, ಮಾರ್ಕ್ಸು, ಫುಲ್ಲು ಡಲ್ಲಾಗಿತ್ತು ಕಲರು. ಇವಾಗ ಒಂದು ಸ್ವಲ್ಪ ನಾರ್ಮಲಾಗಿ ಚೆನ್ನಾಗೇ ಇದೆ. ಸೊ ಫೇಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಈ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗೇ ಕಾಣಿಸ್ತಾ ಇದ್ದೀನಿ. ಸೊ ನಾನು ಡೈಲಿ ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಪೌಡರ್ ಅಷ್ಟೇ. ಸೊ ಅದನ್ನೇ ಸಿಂಪಲ್ ಮೇಕಪ್ಪು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಶುಗರು ಎಷ್ಟು ಬಂತು ಅಂತಂದರೆ, ಡಾಕ್ಟ್ರ್ ಏನು ಹೇಳಿದ್ರು ಅಂತಂದರೆ, ಫಸ್ಟ್ ಟೈಮ್ ನಾನು ಚೆಕ್ ಮಾಡಿಸಿದಾಗ ಇಲ್ಲಿ ಶುಗರ್ ಟೆಸ್ಟು ಎಷ್ಟು ಬಂದಿತ್ತು ಅಂದರೆ 190 ಬಂದಿತ್ತು. ಇವತ್ತು ನಾನು ಟೆಸ್ಟ್ ಮಾಡಿಸಿದಾಗ 118 ಬಂತು. ಸೊ ಡಾಕ್ಟರ್ ನೋಡಿ, ಓಕೆ ಅಮ್ಮ, ಒಳ್ಳೆ ಗುಡ್ ಕಂಟ್ರೋಲು, ಶುಗರ್ ಕಂಟ್ರೋಲ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಹೀಗೆ ಮೇಂಟೈನ್ ಮಾಡಿ, ಒಂದು ಸರಿ ಶುಗರ್ ಕಂಟ್ರೋಲ್ ಆಯಿತು ಅಂತಂದರೆ ಮಗು ಡೆವಲಪ್ ಚೆನ್ನಾಗಾಗ್ಬಿಡುತ್ತೆ ಅಂತ ಹೇಳಿದ್ರು. ನಾನು ವೆಯ್ಟು ಕೂಡ ಕಮ್ಮಿ ಆಗ್ತಾಯಿದ್ದೆ. ಸೊ ಅದನ್ನು ಕೂಡ ಹೇಳಿದೆ ಡಾಕ್ಟರ್ ಹತ್ರ. ಸೊ 1 kg ಆಗಿ ವೆಯ್ಟ್ ಕಮ್ಮಿ ಆಗ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ಅವ್ರು ಹೇಳಿದ್ರು, ಒಂದು ಸರಿ ಶುಗರ್ ಕಂಟ್ರೋಲ್ ಬರ್ತಾ ಇದ್ದಂಗೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗ್ತಾರೆ. ಸೊ ಇದಕ್ಕಿಂತ ಇನ್ನೂ ವೆಯ್ಟ್ ಕಮ್ಮಿ ಮಾಡ್ಕೊಳ್ಬೇಡಿ, ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಆಮೇಲೆ ಎಷ್ಟಿದೆ ವೆಯ್ಟ್ ಅಂತ ಕೇಳಿದ್ರು. ನನ್ನ ವೆಯ್ಟು ಅಲ್ಲಿ ಚೆಕ್ ಮಾಡಿಸಿದಾಗ ಬಂದಿದ್ದು 64. ನಾನು 65 ಇದ್ದೆ, 64 ಬಂದಿದ್ದೀನಿ ಇವಾಗ. ಆಮೇಲೆ 64 ಮೇಲೆ ಇನ್ನೂ ವೆಯ್ಟ್ ಬರಬೇಕು, ಅದ್ರ ಕೆಳಗಡೆ ಬರ್ದಿರೋ ಥರ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಚೆನ್ನಾಗಿ ತಿನ್ನಿ ಅಂತ ಹೇಳಿದ್ರು. ಹಿಂಗೆ ಕಂಟ್ರೋಲ್ ಮಾಡಿ, ತುಂಬ ಚೆನ್ನಾಗಿ ಕಂಟ್ರೋಲ್ ಬರ್ತಾಯಿದೆ ಶುಗರು ಅಂತ ಹೇಳಿದ್ರು. ಸೊ ಡಾಕ್ಟರ್ ಹಂಗೆ ಹೇಳಿದ್ದಕ್ಕೆ ನನಗಂತೂ ಖುಷಿ ಆಗೋಯಿತು. ಹೇಗಪ್ಪ ಶುಗರ್ ಕಂಟ್ರೋಲ್ ಬರ್ತಾ ಇದೆಯಲ್ಲ ಅನ್ನೋದು. ಸೊ ಹಿಂಗೆ ಮೇಂಟೈನ್ ಮಾಡಿಕೊಂಡ್ರೆ ಇನ್ಸುಲಿನ್ ತೊಗೊಳ್ಳೋ ಅವಶ್ಯಕತೆಯೂ ಇರಲ್ಲ, ನೆಕ್ಸ್ಟ್ ಶುಗರ್ ಟ್ಯಾಬ್ಲೆಟ್ ತೊಗೊಳ್ಳೋ ಅವಶ್ಯಕತೆಯೂ ಇರಲ್ಲ. ನಾನು ಡಯಟ್ ಮಾಡ್ತಾ ಹಾಗೆ ಶುಗರ್ ಟ್ಯಾಬ್ಲೆಟ್ ತೊಗೊಂಡು ಇಷ್ಟು ಕಂಟ್ರೋಲ್ ಮಾಡ್ಕೊಂಡಿದ್ದು. ಬರೀ ಡಯಟಲ್ಲೇ ಜಾಸ್ತಿ ಇತ್ತು ಅಂದರೆ ಕಂಟ್ರೋಲ್ ಬರಲ್ಲ. ಸೊ ಹಾಗೆ ಫ್ರೆಂಡ್ಸು, ನನ್ನ ಹಸ್ಬೆಂಡು ಕೂಡ ಅಷ್ಟೇ ಇವಾಗ ತುಂಬ ಹುಡುಕ್ತಾ ಇದ್ದಾರೆ ಕೆಲಸಕ್ಕೆ. ಇಲ್ಲಿ ಏನಂದರೆ ಯಾವ ಕೆಲಸನೂ ಸಿಗ್ತಾಯಿಲ್ಲ. ಒಂದೊಂದ್ಸರಿ ಯಾಕಪ್ಪ ಅಲ್ಲಿಗೆ ಬಂದುಬಿಟ್ವಿ ಅನಿಸುತ್ತೆ. ಎಲ್ಲ ದೂರ, ಸಿಟಿಯಲ್ಲಿ ಮಾತ್ರ ತುಂಬ ಕೆಲಸಗಳು ಸಿಗ್ತಾಯಿದೆ. ಇಲ್ಲಿ ಮನೆ ಹತ್ರನೇ ಇರೋಂಥ ಯಾವ ಕೆಲಸನೂ ಸಿಗ್ತಾಯಿಲ್ಲ. ಸೊ ಬಟ್ ಏನು ಅಂತಂದರೆ, ನಾವು ಸಿಟಿಯಲ್ಲಿದ್ದಾಗ ನನ್ನ ಹಸ್ಬೆಂಡ್ಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿತ್ತು ಫ್ರೆಂಡ್ಸ್. ಅವರು ಹೋಗ್ಬೋದಿತ್ತು. ಏನು ಅಂತಂದರೆ, ಅವಾಗ ನಮ್ಮ ಮನೇಲಿ ಅಪ್ಪ ಅಮ್ಮ ಇಬ್ಬರು ಬೇಡ ಕೆಲ್ಸಕ್ಕೆ ಹೋಗೋದು ಅಂತಂದರು. ಎಷ್ಟು ಒಳ್ಳೆ ಕೆಲಸ ಗೊತ್ತಾ ಫ್ರೆಂಡ್ಸ್. ಆವಾಗಲೇ ಒಂದು 15,000 ಸ್ಟಾರ್ಟಿಂಗೇ 15,000 ಕೊಡ್ತೀನಿ ಅಂತ ಹೇಳಿದ್ರು. ಸೊ ನನ್ನ ಹಸ್ಬೆಂಡು ಡಿಪ್ಲೊಮಾ ಇನ್ಕಂಪ್ಲೀಟ್ ಮಾಡಿದ್ರು. 10th ಮಾರ್ಕ್ಸ್ ಕಾರ್ಡ್ ಮೇಲೇ ಒಳ್ಳೆ ಕೆಲಸ ಫ್ರೆಂಡ್ಸ್, ಸೂಪರ್ವೈಸರ್ ಕೆಲಸ. ಸ್ಯಾಲ್ರಿನೂ ಮನೆ ಹತ್ರನೇ ತುಂಬ ಚೆನ್ನಾಗಿತ್ತು. ಆ ಕೆಲಸ ಸಿಕ್ಕಿತ್ತು. ನಮ್ಮ ಅಪ್ಪ ಅಮ್ಮ ಬೇಡ ಅಂತಂದರು. ನಮ್ಮ ದುಡ್ಡಲ್ಲೇ ನಿಮ್ಗೆ ಏನು ಬೇಕೋ ತೊಗೊಳ್ಳಿ, ಎಲ್ಲಿ ಬೇಕಾದರೂ ಹೋಗಿ, ಏನು ಬೇಕಾದರೂ ಮಾಡಿ, ನಮ್ಮದೇ ಇರುವಾಗ ದುಡ್ಡು ನೀವು ಯಾಕೆ ಕಷ್ಟಪಡ್ತೀರಾ, ಯಾಕೆ ಕೆಲ್ಸಕ್ಕೆ ಹೋಗ್ತೀರಾ, ಅವಳು ಬೇರೆ ಪ್ರೆಗ್ನೆಂಟು, ಈ ರೀತಿ ಎಲ್ಲ ಹೇಳಿದ್ರು.
ಆವಾಗ ನನ್ನ ಹಸ್ಬೆಂಡು ಸರಿ ಬೇಡ ಅಂತಿದ್ದಾರಲ್ಲ ಅಂತಂದ್ಬಿಟ್ಟು ನಾನು ಬೇಡ ಅಂತ ಹೇಳಿದೆ. ಸೊ ಅದಕ್ಕೆ ಅಷ್ಟು ಒಳ್ಳೆ ಕೆಲಸನ ಮಿಸ್ ಮಾಡಿಕೊಂಡ್ರು. ಬಟ್ ಅವತ್ತು ಹಂಗೆ ಹೇಳ್ದವರು ಇವಾಗೇನು ಹೇಳ್ತಾರೆ ಅಂತಂದರೆ, ದುಡ್ಡು ಖರ್ಚು ಮಾಡ್ತಾಯಿದ್ದೀರಾ, ದುಡ್ಡು ವೇಸ್ಟ್ ಮಾಡ್ತಾಯಿದ್ದೀರಾ, ಎಲ್ಲ ಖಾಲಿ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ. ಅಂದರೆ ಏನು ಅಂತಂದರೆ, ನಾವು ಕೆಲ್ಸಕ್ಕೆ ಹೋಗ್ಬಾರ್ದು. ಅವ್ರಿಗೆ ನಾವು ಕೆಲ್ಸಕ್ಕೆ ಹೋಗೋದು ಇಷ್ಟ ಆಗಲ್ಲ. ಇವಾಗೂ ಅಷ್ಟೇ, ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಹೆಂಗೆ ಅಂದರೆ ಅವ್ರ ದುಡ್ಡಲ್ಲೇ ಬದುಕಬೇಕು. ಅಂದರೆ ಅವ್ರು ಹೇಳ್ತಾರೆ, ನಿಮ್ಗೇನು ಬೇಕೋ ತೊಗೊಳ್ಳಿ, ಏನು ಬೇಕಾದರೂ ಮಾಡಿ, ಏನು ಬೇಕಾದರೂ ಖರ್ಚು ಮಾಡಿ ಅಂತ ಹೇಳ್ತಾರೆ. ಬಟ್ ನಾವು ಖರ್ಚು ಮಾಡಬಾರ್ದು, ಹಂಗಿರ್ಬೇಕು ಅವ್ರಿಗೆ. ನಾನು ಆನ್ಲೈನಲ್ಲಿ ಒಂದು 200 ರೂಪಾಯಿಗೆ ಏನಾದರೂ ಒಂದು ಬಟ್ಟೆ ತೊಗೊಂಡ್ರೆ ಅದಕ್ಕೊಂಥರ ಮಾಡ್ಕೊತಾರೆ ಮುಖ, ಅದಕ್ಕೊಂಥರ ಬೇಜಾರಾಗ್ತಾರೆ ಫ್ರೆಂಡ್ಸ್. ಅದು ಏನಕ್ಕೆ ಆನ್ಲೈನಲ್ಲಿ ತರಿಸ್ಕೊಳ್ಳೋದು ಅಂತೆಲ್ಲ ಹೇಳ್ತಾರೆ. ನಮಗೆ ಅಂತ ಒಂದು ಸ್ವತಂತ್ರ ಇಲ್ಲ. ಇವಾಗ ನೀವು ಕೆಲ್ಸಕ್ಕೆ ಹೋಗಬೇಡಿ, ನಮ್ಮ ದುಡ್ಡಲ್ಲೇ ಎಲ್ಲ ಜೀವನ ಆಗುತ್ತೆ ಅಂತ ಹೇಳಿದ್ಮೇಲೆ ನಾವೇನು ಖರ್ಚು ಮಾಡಬಾರ್ದು ಅಂತಂದರೆ ಹೆಂಗೆ? ಒಂದು 200 ರೂಪಾಯಿಯೂ ಖರ್ಚು ಮಾಡಬಾರ್ದು ಅಂದರೆ ಹೆಂಗೆ? ಅವಾಗ ನಮಗೇನು ಅನಿಸುತ್ತೆ, ನಾವೇ ದುಡಿಯೋಣ, ನಾವು ದುಡ್ದಿರೋ ದುಡ್ಡಲ್ಲೇ ನಮಗೇನು ಬೇಕೋ ತೊಗೊಳ್ಳೋಣ, ಎಲ್ಲಿ ಬೇಕಾದರೂ ಹೋಗೋಣ ಅಂತ ಅನಿಸುತ್ತಲ್ವ. ಬಟ್ ನಾವು ಕೆಲ್ಸಕ್ಕೆ ಹೋಗ್ಬಾರ್ದು ಅವ್ರಿಗೆ. ನಾವು ಕೆಲ್ಸಕ್ಕೆ ಹೋದರೆ ಅದು ಅವ್ರಿಗೆ ಇಷ್ಟ ಆಗಲ್ಲ. ನಾವು ಕೆಲ್ಸಕ್ಕೂ ಹೋಗ್ಬಾರ್ದು, ನಾವೇನು ದುಡ್ಡು 1 ರೂಪಾಯಿಯೂ ಕೊಡೋಲ್ಲ ನಮಗೆ, ನಾವೇನು ಖರ್ಚು ಮಾಡಬಾರ್ದು ಅಂತಂದರೆ ಹೆಂಗಾಗುತ್ತೆ ಫ್ರೆಂಡ್ಸ್? ಇವಾಗ B.Ed ಕಟ್ಟಿದ್ದೀವಿ, ಇವಾಗ ಪ್ರೆಗ್ನೆನ್ಸಿಯಲ್ಲಿದೆ, ನೆಕ್ಸ್ಟ್ ಡೆಲಿವರಿ ಇದೆ, ಅದಕ್ಕೆಲ್ಲ ಖರ್ಚಾಗುತ್ತೆ. ಅದಕ್ಕೆಲ್ಲ ಅವರು ಇಷ್ಟ ಇಲ್ದಿರೋ ಮನಸ್ಸಲ್ಲಿ ನಮ್ಗೆ ದುಡ್ಡು ಕೊಟ್ಟರೆ ನಮಗೂ ಅದನ್ನ ತೊಗೊಳಕ್ಕೆ ನಮಗೂ ಮನಸ್ಸು ಬರೋಲ್ಲ. ಅದಕ್ಕೆ ನಾವೇ ದುಡಿಯೋಣ, ನಾವೇ ಕೆಲ್ಸಕ್ಕೆ ಹೋಗೋಣ ಅಂತೇಳಿ. ಅವತ್ತು ಅವರೇನಾದರೂ ಬೇಡ, ನಮ್ಮದೇ ದುಡ್ಡಿದೆ, ನೀವು ಕೆಲ್ಸಕ್ಕೆ ಹೋಗಬೇಡಿ ಅಂತ ಇದ್ದಿದ್ರೆ ಇವತ್ತಿಗೆ ನನ್ನ ಹಸ್ಬೆಂಡ್ಗೊಂದು ಒಳ್ಳೆ ಜಾಬ್ ಇರ್ತಾಯಿತ್ತು. 25,000 ಹಂಗೆ ಸಂಬಳನೂ ಬರ್ತಾಯಿತ್ತು. ಸಿಟಿಯಲ್ಲೇ ಇನ್ನೂ ಚೆನ್ನಾಗೇ ಇರ್ತಾಯಿದ್ವಿ. ಅದು ಯಾಕೆ ಆ ಥರ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಅವರು ತುಂಬ ಬೇಜಾರಾಗುತ್ತೆ. ಹೆಂಗೆ ಅಂದರೆ, ದೊಣ್ಣೆನೂ ಮುರಿಬಾರ್ದು, ಹಾವು ಸಾಯಬೇಕು ಅನ್ನೋ ಥರ ಅವ್ರು ಮಾಡೋದು. ಅದು ನನಗೆ ಇಷ್ಟನೇ ಆಗಲ್ಲ. ಯಾರ್ದಾಗಲಿ ಅವ್ರ ದುಡ್ಡು ಅವ್ರದ್ದು, ಅಪ್ಪ ಅಮ್ಮನ ದುಡ್ಡು ಅಪ್ಪ ಅಮ್ಮಂದು, ಗಂಡನ ದುಡ್ಡು ಗಂಡಂದು, ಹೆಂಡತಿ ದುಡ್ಡು ಹೆಂಡತಿದು, ಮಕ್ಕಳ ದುಡ್ಡು ಮಕ್ಕಳದು, ನಮ್ಮ ದುಡ್ಡು ನಮ್ಮದು. ಎಷ್ಟೇ ಯಾರೇ ಜನ ಜೊತೆಗಿರಲಿ, ಎಷ್ಟೇ ಕ್ಲೋಸ್ ಆಗಿರಲಿ, ಅವ್ರ ದುಡ್ಡು ಅವ್ರದ್ದು, ನಮ್ಮ ದುಡ್ಡು ನಮ್ಮದು. ಸೊ ನಮ್ಮ ದುಡ್ಡು ಅನ್ನೋದು ನಮಗಿರಬೇಕು. ಅವಾಗೇ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಇಲ್ಲ ಅಂತಂದರೆ ಏನು ಅಂತಂದರೆ, ನಾವು ಅವ್ರ ದುಡ್ಡಲ್ಲಿ ಅವ್ರು ಹೇಳ್ದಂಗೆ ಕೇಳಿಕೊಂಡು ಇರಬೇಕು. ನಮ್ಮದು ಆಸೆ ಕನಸುಗಳು, ನಮ್ಮ ಲೈಫು ಅನ್ನೋದಿರಲ್ಲ. ನಾವೊಂಥರ ಗುಲಾಮರಾಗಿ ಇದ್ಬಿಡ್ತೀವಿ, ಇದಂತೂ ನಿಜ. ಸೊ ಅಂಥ ಜೀವನ ಬೇಡ. ಅವ್ರಿಗೆ ಪೆನ್ಷನ್ ಬೇರೆ ಬರುತ್ತೆ ಫ್ರೆಂಡ್ಸ್. ನಮ್ಮ ಅಪ್ಪ ಅಮ್ಮಂಗೆ ಪೆನ್ಷನ್ ಬರುತ್ತೆ. ನಮ್ಮ ಅಮ್ಮಗೆ ಒಂದು 45,000 ಮೇಲೆ ಪೆನ್ಷನ್ ಬರುತ್ತೆ. ನಮ್ಮ ಅಪ್ಪಗೆ 5,000 ಪೆನ್ಷನ್ ಬರುತ್ತೆ. ನಮ್ಮಮ್ಮ ಪೆನ್ಷನ್ನು ಅವ್ರಿಗೆ ಬಂದು ನಾಮಿನಿ ನಮ್ಮ ಅಪ್ಪ ಹೆಸರಲ್ಲೇ ಇದೆ. ನಮ್ಮ ಅಪ್ಪಗೆ ಬರೋ ಪೆನ್ಷನ್ನು 5,000 ಬರುತ್ತೆ. ಅದು ನಾಮಿನಿ ನನ್ನ ಹೆಸರಲ್ಲಿ ಇಟ್ಟಿದ್ದಾರೆ. ಸೊ ಅವ್ರ ಲೈಫ್ ಸೆಟ್ ಆಗಿದೆ. ಅವ್ರ ಲೈಫು ಇವಾಗ ಒಂದು 70 ವರ್ಷ ಒಳಗಡೆನೇ ಇದ್ದಾರೆ. ಅವ್ರ ಏಜು ಅವರೆಲ್ಲ ನೋಡಿದ್ದಾರೆ, ಲೈಫಲ್ಲೆಲ್ಲ ತೊಗೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ಆರಾಮಾಗಿ ಪೆನ್ಷನ್ ಬರುತ್ತೆ, ಆರಾಮಾಗಿ ಮನೇಲಿದ್ದಾರೆ. ಸೊ ನಮ್ಮದು ಅಂತ ಏನೂ ಇಲ್ಲ ಫ್ರೆಂಡ್ಸ್. ನಮ್ಮದು ಅಂತ ಏನೂ ದುಡ್ಡು ಇಲ್ಲೇ ಇಲ್ಲ. ಏನಂತಂದರೆ, ನಮ್ಮ ಬ್ಯಾಂಕಲ್ಲೂ ಕೂಡ 1 ರೂಪಾಯಿ ಇಲ್ಲ. ನಮ್ಮದು ಅಂತ ಒಂದು ಸಂಪಾದನೆ ಇಲ್ಲ, ಏನೂ ದುಡ್ಡಿಲ್ಲ. ನಾವು ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ದುಡಿತೀವಿ ಅಂತಂದರೆ ಇವ್ರು ಯಾಕೆ ಬೇಡ ಅಂತಾರೆ? ಯಾಕೆ ಬೇಡ ಅನ್ನಬೇಕು? ಇವಾಗ ನಾವೇ ಕೊಡ್ತೀವಿ ಅಂತಂದಾಗ ನಮ್ಗೆ ಕೊಡೋ ಮನಸ್ಸಿರಲ್ಲ. ಕೊಡೋಕ್ಕೆ ಅದಕ್ಕೆಲ್ಲ ಖರ್ಚು ಮಾಡಬಾರ್ದು ಅಂತ ನಿಮಗಿದ್ದಾಗ ನಾವೇ ದುಡಿಲಿ, ನಾವು ದುಡ್ದಿರೋ ದುಡ್ಡಲ್ಲಿ ಅವ್ರಿಗೇನು ಬೇಕೋ ತೊಗೊಂಡ್ಲಿ, ಮಾಡಲಿ ಬಿಡು ಅಂತ ಅಂದ್ಬಿಟ್ಟು ಬಿಡಬೇಕಲ್ಲ. ಅದು ಏನು, ನನ್ನ ದುಡ್ಡಲ್ಲೇ ಬದುಕಬೇಕು, ನಾನು ಕೊಟ್ಟಷ್ಟೇ ತಿನ್ನಬೇಕು, ಈ ಥರ ಮಾಡಿದ್ರೆ ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಎಷ್ಟೊಂದು ಫ್ಯಾಮಿಲಿ ಡಿವೈಡ್ ಆಗೋದೇ ಈ ಕಾರಣಕ್ಕೆ. ನನ್ನ ದುಡ್ಡು ನಿನ್ನ ದುಡ್ಡು, ನಂದು ನಿಂದು, ನಿಂದು ನಂದು ಅಂತ ಬಂದಾಗನೇ, ಇನ್ನು ನಂದು ನಿಂದು ಅಂತ ಬಂದಮೇಲೆ ಇಬ್ಬರು ಅಂತ ಯಾಕಿರಬೇಕು ಒಂದೇ ಮನೇಲಿ ಅಂತ ಡಿವೈಡ್ ಆಗೋಗ್ಬಿಡ್ತಾರೆ. ಬಟ್ ನಾವು ಡಿವೈಡ್ ಆಗಲ್ಲ. ಏನೋ ಇಲ್ಲಿವರೆಗೂ ಬಂದಿದೆ, ದೇವರು ಮುಂದಕ್ಕೆ ನಡೆಸ್ಕೊಂಡು ಹೋಗಲಿ. ಬಟ್ ನಾನಂತೂ ಹೇಳ್ಬಿಟ್ಟಿದ್ದೀನಿ, ನಾವು ದುಡಿಬೇಕು, ನಾವು ದುಡಿದ್ರೇ ಆಗೋದು ಜೀವನ. ಸೊ ಮದುವೆ ಆದಾಗಿಂದ ಅವ್ರ ದುಡ್ಡಲ್ಲೇ ಅವ್ರ ಜೀವನ ಮಾಡಿ ಅವ್ರ ಹತ್ರ ಎಲ್ಲ ಅನ್ನಿಸ್ಕೊಂಡು ತುಂಬ ಸಾಕಾಗೋಗ್ಬಿಟ್ಟಿದೆ ಫ್ರೆಂಡ್ಸ್. ಇವಾಗಾದರೂ ನಮ್ಮದೊಂದು ಕೆಲಸ ಬೇಕು, ನಮ್ಮದೇ ಒಂದು ಸಂಪಾದನೆ ಬೇಕು, ನಮ್ಮ ಖರ್ಚಿಗೆ ನಮ್ಮದೇ ಒಂದು ದುಡ್ಡು ಇರಬೇಕು ಅಂತ ಅಂದ್ಬಿಟ್ಟು ಮನಸ್ಸಿಗೆ ತುಂಬ ಅನ್ನಿಸ್ಬಿಟ್ಟಿದೆ. ಯಾಕೆ ಇನ್ನೊಬ್ಬರ ಹತ್ರ ಕಷ್ಟದಿಂದ ಬಲವಂತವಾಗಿ ಅವ್ರ ಹತ್ರ ಇಸ್ಕೊಳ್ಳೋದು? ನಾವೇ ದುಡಿಯೋಣ, ನಾವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಒಬ್ಬರು ಕಮೆಂಟಲ್ಲಿ ಕೇಳಿದರು, ನೀವು ಮದುವೆಗಿಂತ ಮುಂಚೆ ಕೆಲ್ಸಕ್ಕೆ ಹೋಗ್ತಾಯಿದ್ದ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ಮದುವೆಗಿಂತ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಸುಮಾರು ಕಡೆ ಹೋಗಿದ್ದೀನಿ.
ಆವಾಗ ನಾನು ದುಡಿತಾ ಇದ್ನಲ್ಲ ದುಡ್ಡು, ಆ ದುಡ್ಡು ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಫ್ರೆಂಡ್ಸ್. ನನಗೇನು ಬೇಕೋ ತೊಗೊಬೋದಿತ್ತು, ನಾನು ಏನು ಬೇಕೋ ತಿನ್ಬೋದಿತ್ತು, ಎಲ್ಲಿಗೆ ಬೇಕಾದರೂ ಹೋಗ್ಬೋದಿತ್ತು, ಎಷ್ಟು ಬೇಕೋ ಬಟ್ಟೆಗಳು ತೊಗೊಬೋದಿತ್ತು. ಮನೇಲಿ ಹೆಂಗೆ ಅಂದರೆ ₹1 ನಾನು ಕೊಡ್ತಾ ಇರಲಿಲ್ಲ. ಮದುವೆಗಿಂತ ಮುಂಚೆನೂ ಅಷ್ಟೇ, ಎಲ್ಲದಕ್ಕೂ ಕೇಳಬೇಕಾಗಿತ್ತು. ಬರ್ಡೇ ದಿವಸ ಒಂದು ಜೊತೆ ಬಟ್ಟೆ ಕೇಳಿದ್ರೆ ಇರೋದನ್ನ ಹಾಕು ಅಂತ ಹೇಳ್ತಾಯಿದ್ರು. ಬಟ್ ನಾನು ಯಾವಾಗ ಜಾಬ್ಗೆ ಹೋದ್ನೋ, ನಾನು ಬಂದಿರೋ ಸ್ಯಾಲ್ರಿಲಿ ನಂಗೆ ಏನು ಬೇಕೋ ನಾನು ತೊಗೊಂಡು ನಾನು ನಿಜವಾಗ್ಲೂ ಖುಷಿಯಾಗಿದ್ದೆ. ನನ್ನ ಲೈಫ್ ಅಂತ ನಾನು ಒಳ್ಳೆ ಜೀವನ ಅಂತ ಬದುಕಿದ್ದು ಅಂದರೆ ನಾನು ಸಂಪಾದನೆ ಮಾಡಿ ಅದರಲ್ಲಿ ಬದುಕ್ತಾ ಇದ್ದಿದ್ದು ಜೀವನನೇ. ಬಟ್ ಇವಾಗ ಮತ್ತೆ ಆ ಜೀವನ ಬೇಕು ಅಂತ ಬಯಸ್ತಾ ಇದ್ದೀನಿ. ಸೊ ಹೆಂಗೆ ಆಗೋಗ್ಬಿಟ್ಟಿದೆ ಅಂತಂದರೆ, ಒಂದು ಏಜ್ ಅಂತ ಬಂದರೆ ದಯವಿಟ್ಟು ದೊಡ್ಡವ್ರ ಮಾತು ಕೇಳೋಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಮಾತ್ರ ಕೇಳೋಕ್ಕೆ ಹೋಗಬೇಡಿ. ಅವ್ರು ಹೇಳೋದು ನಿಮ್ಮ ಮನಸ್ಸಿಗೂ ಕರೆಕ್ಟಾಗಿ ಅನಿಸಿದ್ರೆ ಮಾಡಿ, ಇಲ್ಲಾಂತಂದ್ರೆ ನಿಮ್ಮ ಮನಸ್ಸಿಗೆ ಇಷ್ಟ ಇಲ್ಲದೆ ಅವ್ರು ಹೇಳಿದ್ರಲ್ಲ ಅಂತ ಮಾಡೋಕ್ಕೆ ಮಾತ್ರ ಹೋಗಬೇಡಿ. ಜೀವನ ಲೈಫ್ ಹಾಳಾಗೋಗ್ಬಿಡುತ್ತೆ. ನಿಮ್ಮ ಮನಸ್ಸಾಕ್ಷಿ, ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಮಾತ್ರ ಕೇಳಿ ಫ್ರೆಂಡ್ಸ್. ಯಾರು ಏನೇ ಹೇಳ್ಕೊಟ್ರು, ಏನೇ ಹೇಳಿದ್ರು ಇನ್ಫ್ಲುಯೆನ್ಸ್ ಆಗಬೇಡಿ. ನಿಮ್ಮ ಮನಸ್ಸಿಗೆ ಏನು ಕರೆಕ್ಟು ಅನಿಸುತ್ತೋ ಅದನ್ನೇ ಮಾಡಿ. ದೊಡ್ಡವ್ರು ಹೇಳೋದು ಕೇಳಬೇಕು, ನಿಜ ಹೌದು. ಬಟ್ ದೊಡ್ಡವರೆಲ್ಲ ಸರಿಯಾಗಿ ಹೇಳ್ತಾರೆ, ಎಲ್ಲ ಕರೆಕ್ಟಾಗಿ ಹೇಳ್ತಾರೆ ಅಂತ ಮಾತ್ರ ಅಂದ್ಕೊಬೇಡಿ. ಅವರು ಏನೇ ಹೇಳಿದ್ರು ಒಂದು ಸ್ವಾರ್ಥ ಅನ್ನೋದಿರುತ್ತೆ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂವಲ್ಲಿ ಅವ್ರಿಗೆ ಅಡ್ವಾಂಟೇಜ್ ಆಗೋ ಥರ ನಮಗೆ ಹೇಳ್ತಾರೆ. ಬಟ್ ನಮಗೇನು ಅನಿಸುತ್ತೆ ಅಂದರೆ ಅವು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ದೊಡ್ಡವರು ಎಲ್ಲ ಒಳ್ಳೆ ಮಾತು ಹೇಳ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಇರ್ತಾರೆ ಕೆಲವರೆಲ್ಲ ನಮ್ಗೆ ಒಳ್ಳೇದಾಗೋ ಥರನೇ ಹೇಳ್ತಾರೆ. ಬಟ್ ಏನು ಅಂತಂದರೆ ನಮ್ಗೆ ಗೊತ್ತಾಗುತ್ತೆ, ನಾವು ಅವ್ರ ಮಾತು ಕೇಳಿ ಅನುಭವಿಸಿ ಆಮೇಲೆ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಇವ್ರು ಹೇಳ್ದಂಗೆ ಕೇಳಿ ಹಿಂಗಾಗೋಯ್ತು ನನ್ನ ಜೀವನ. ನನಗೆ ನಿಜ ಒಂದು ಏಜ್ ಅಂತ ಬಂದಮೇಲೆ ಇವಾಗ 25-30 ವರ್ಷದಲ್ಲಿ ನೀವು ಇದ್ದೀರಾ ಅಂತಂದರೆ ನಿಮಗೆ ಒಂದು ಥಿಂಕಿಂಗ್ ಇರುತ್ತೆ. ನೀವೇ ಯೋಚನೆ ಮಾಡಿ, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನೇ ಸರಿಯಾಗಿ ಇದು ಮಾಡಿ. ನನಗನ್ಸು ಮಾತು ಕೇಳಿ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ. ಇವಾಗೂ ನನ್ನ ಹಸ್ಬೆಂಡ್ ಅದೇ ಹೇಳೋದು, ಅಲ್ಲಿದ್ದಾಗ ಜಾಬ್ಗೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಒಳ್ಳೆ ಜಾಬು. ಇವಾಗ ನೋಡು, ಒಂದು ಕೆಲ್ಸಕ್ಕೆ ಸಿಗ್ತಾಯಿಲ್ಲ, ಎಲ್ಲಿ ಹೋಗೋಕ್ಕೂ ಜಾಬ್ ಸಿಗ್ತಾಯಿಲ್ಲ ಅಂತ. ಇಲ್ಲಿ ಹತ್ರದಲ್ಲಿ ಯಾವ ಕೆಲಸನೂ ಸಿಗ್ತಾಯಿಲ್ಲ. ಏನೋ ಪಾಪ ನನ್ನ ಹಸ್ಬೆಂಡ್ ಅಂತೂ ತುಂಬ ಕಷ್ಟಪಡ್ತಾಯಿದ್ದಾರೆ. ಇವಾಗಂತೂ ಡೆಲಿವರಿಗೆ ಬೇರೆ ಇದು ಮಾಡಬೇಕು. ಹಾಗೆ ಒಬ್ಬರು ಹೇಳಿದ್ರಲ್ಲ, ಡೆಲಿವರಿಗೆ ಕಡಿಮೆನೇ ಖರ್ಚಾಗುತ್ತೆ ಅಂತ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಬಟ್ ಏನಂತಂದರೆ B.Ed ಫೀಸ್ ಕಟ್ಟೋದಿರುತ್ತೆ ಸೆಮಿಸ್ಟರ್, ಅದಕ್ಕಾದರೂ ದುಡ್ಡು ಅಡ್ಜಸ್ಟ್ ಮಾಡಲೇಬೇಕು. ಸೊ ಮನಿ ಪ್ರಾಬ್ಲಮ್ ತುಂಬಾ ಇದೆ ನನಗಂತೂ ಹೇಳ್ಬೇಕಂತಂದರೆ. ಸೊ ಅದೇ ಫ್ರೆಂಡ್ಸ್, ಅದಕ್ಕೆ ಈ ಥರ ನಿರ್ಧಾರ ಮಾಡಿದ್ದೀನಿ. ನಿಮ್ಮ ಮನಸ್ಸಿಗೆ ಹೇಳಿ, ನಾನು ತೊಗೊಂಡಿರೋ ನಿರ್ಧಾರ ಸರಿ ಇದೆಯಾ ಇಲ್ವಾ ಅಂತ. ಸೊ ನಮ್ಮ ಅಪ್ಪ ಅಮ್ಮ ಮಾಡಿದ ಸರಿ, ನಾವು ಅವತ್ತಂಗೆ ಹೇಳಿದವರು, ನಮ್ಮ ದುಡ್ಡಲ್ಲೇ ಎಲ್ಲ ಆಗುತ್ತೆ ಅಂದವರು. ಇವಾಗ ನಮ್ಮ ದುಡ್ಡು ಯಾವುದಕ್ಕೂ ಖರ್ಚು ಮಾಡಬೇಡಿ ಅಂತ ಹೇಳ್ತಿದ್ದಾರಲ್ಲ, ಇದು ಸರಿನಾ? ಇವಾಗ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತಂದರೂ ಕೂಡ ಬೇಡ ಅನ್ನೋದು ಯಾಕೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಸೊ ಇದು ನನಗೆ ಎಷ್ಟು ವರ್ಷಗಳಿಂದ ಈ ಬಾಧೆ ಇತ್ತು. ಅವ್ರ ದುಡ್ಡಲ್ಲೇ ಬದುಕ್ತಾ ಇರೋದು, ಅವ್ರಿಗೆ ಇಷ್ಟ ಇಲ್ಲದೇ ದುಡ್ಡು ನಾವು ಬಳಸ್ಕೊತಾ ಇರೋದು. ಅಯ್ಯೋ ನಿಜ ಫ್ರೆಂಡ್ಸ್, ನರಕ. ಇವಾಗೊಂದು ನನಗೆ ಹಸ್ಬೆಂಡ್ಗೂ ಒಂದು ಕೆಲಸ ಅಂತ ಸಿಕ್ಬಿಡ್ತು ಅಂದರೆ ಇವಾಗ ನಿಜವಾದ ನಮ್ಮ ಜೀವನ ಅನ್ನೋದು ನಮ್ಗೆ ಸಿಕ್ದಂಗೆ. ಸೊ ಆದಷ್ಟು ಬೇಗ ದೇವ್ರ ಹತ್ರ ಕೇಳ್ಕೊತೀವಿ, ಒಂದು ಒಳ್ಳೆ ಕೆಲಸ ಸಿಗಲಿ ಅಂತ ಅಂದ್ಬಿಟ್ಟು. ನೀವು ನನಗೆ ಬ್ಲೆಸ್ ಮಾಡಿ, ಒಂದು ಒಳ್ಳೆ ಕೆಲಸ ಸಿಗಲಿ ನಮಗೆ ಅಂತ ಅಂದ್ಬಿಟ್ಟು. ಯೂಟ್ಯೂಬಿಂದ ಏನೋ ಒಂದು ಅಮೌಂಟ್ ಬಂದರೂ ಕೂಡ ನಮಗೆಷ್ಟೋ ಯೂಸ್ ಆಗುತ್ತೆ ನನಗಂತೂ. ಬಟ್ ಅದೊಂದು ಕನ್ನಡಿಯಲ್ಲಿರೋ ಗಂಟಿದ್ದಂಗೆ ಯೂಟ್ಯೂಬಿಂದ ಬರೋ ಪೇಮೆಂಟು. ನಾನು ಅದ್ರ ಬಗ್ಗೆ ಆಸೆನೇ ಪಡ್ತಾಯಿಲ್ಲ. ಯಾಕಂತಂದರೆ ಅದೇ ಕನ್ನಡಿಯಲ್ಲಿರೋ ಗಂಟು, ಕೈಯಲ್ಲಿರೋ ಗಂಟನ್ನಾದರೂ ನಂಬೋದು, ಕನ್ನಡಿಯಲ್ಲಿರೋ ಗಂಟನ್ನ ನಂಬೋಕ್ಕಾಗಲ್ಲ. ಅದಕ್ಕೆ ಆದಷ್ಟು ನಾನು ಟ್ರೈ ಮಾಡ್ತಿದ್ದೀನಿ, ಇಲ್ಲೇ ಎಲ್ಲಾದರೂ ಜಾಬ್ ಸಿಕ್ಕಿದ್ರೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಮನೆಯಲ್ಲೂ ಕೂಡ ಅಷ್ಟು ನೆಮ್ಮದಿ ಇಲ್ಲ ಫ್ರೆಂಡ್ಸ್. ಸೊ ನೋಡಿ, ನನ್ನ ಮಗಳನ್ನ ಈ ಥರ ರೆಡಿ ಮಾಡಿದೆ. ಸೊ ನಾನು ಹೇಗೆ ಕಾಣ್ತಾಯಿದ್ದೀನಿ, ಪಾಪು ಹೇಗೆ ಕಾಣ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ಜಡೆ ಹಾಕುವಾಗನೂ ಅವಳಿಗೆ ಪಾಪ ಇರಬೇಕು. ಮೊಬೈಲಲ್ಲಿ ನೋಡಿಕೊಂಡು ತಲೆ ಬಾಚಿಸ್ಕೊಂಡ್ಳು, ತಲೆನೇ ಬಾಚಿಸ್ಕೊಳ್ಳಲ್ಲ. ಅದಕ್ಕೆ ಒಂದು ಸ್ವಲ್ಪ ಪಾಪು ಹಾಕ್ಕೊಡ್ತೀನಿ. ಮೊಬೈಲು ಜಾಸ್ತಿ ನೋಡೋಕ್ಕೆ ಬಿಡಲ್ಲ, ಅವಳೇ ಜಾಸ್ತಿ ನೋಡಲ್ಲ, ಬಿಟ್ಬಿಟ್ಟು ಹಂಗೆ ಎದ್ದು ಹೋಗ್ಬಿಡ್ತಾಳೆ. ಸೊ ರೀಲ್ಸ್ ಮಾಡಿಕೊಂಡು ಈಗ ವಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಬಂದೆ, ವಾಕಿಂಗ್ ಮಾಡಿದೆ. ಸೊ ವಾಕಿಂಗ್ ಎಲ್ಲ ಆದಮೇಲೆ ನೋಡಿದೆ, ತುಂಬ ಚೆನ್ನಾಗಿತ್ತು ಸೂರ್ಯ. ಇಷ್ಟು ಕೆಂಪಿಗೆ ಚೆನ್ನಾಗಿ ಕಾಣ್ತಾ ಇತ್ತು ಅಂತಂದರೆ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನೇಚರ್ ಹೇಗಿದೆ ನೋಡಿ, ಕೋಗಿಲೆ ಜೊತೆ ಮಾತಾಡಿದ್ದೀನಿ.
ಸ್ಟಾಪ್ ಮಾಡಿಬಿಡ್ತು ಅಮ್ಮ, ನಿಲ್ಲಿಸ್ಬಿಡ್ತು. ಅಷ್ಟೇ. ಆಮೇಲೆ ಮನೆಗೆ ನಮ್ಮೂರು ಬಂದರು. ನನ್ನ ಮಗಳು ಒಂದು ರೌಂಡ್ ಹೋಗಬೇಕು ಅಂದಿದ್ದಕ್ಕೆ ಇಲ್ಲೇ ಹತ್ರದಲ್ಲಿ ಒಂದು ರೌಂಡ್ ಹೊಡ್ಕೊಂಬಂದ್ವಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ಲಾಗ್ ಮಾಡಲಿಲ್ಲ. ಇಷ್ಟೇ ನಾನು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿ ಒನ್.